ಕನ್ನಡ ನಾಡಿನ ಸಾಂಸ್ಕೃತಿಕ ಚರಿತ್ರೆಯೊಳಗ ಕೊಪ್ಪಳದ ಪ್ರದೇಶಕ್ಕೆ ಮಹತ್ವವಾದ ಸ್ಥಾನ ಅದ. ಈ ಕೊಪ್ಪಳ ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೂ ಮೊದಲನೆಯದ್ದು ಅಂತ ಹೇಳ್ತಾರೆ. ಕೊಪ್ಪಳಕ್ಕೆ ಇತಿಹಾಸ ಇದ್ದಂಗ ಕೊಪ್ಪಳದ ಗವಿಮಠಕ್ಕೂ ಭವ್ಯವಾದ ಪರಂಪರೆ ಇತಿಹಾಸ ಅದ. ಸರ್ವಧರ್ಮ ಸಮನ್ವಯದ ಸಂಕೇತವಾಗಿ ಬೆಟ್ಟದಾಗ ಮಿಂಚುತ್ತಾ ಇರುವಂತ ಜನಮನವನ್ನ ಕಂಗೊಳಿಸ್ತಾ ನೆಲೆ ನಿಂತಿರುವಂತ ಗವಿಮಠದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. 12ನೇ ಶತಮಾನದ ಪೂರ್ವದೊಳಗೆ ಗವಿಮಠ ಸ್ಥಾಪನೆ ಆಯಿತು ಅಂತ ಹೇಳಲಾಗುತ್ತೆ. ನಾಡಿನ ಅನೇಕ ವಿರಕ್ತ ಮಠಗಳ ಒಳಗ ಇದು ಒಂದು. ಗವಿಮಠ ವಿರಕ್ತ ಮಠ ಪರಂಪರೆಗೆ ಸೇರ್ತದ. ಅನ್ನ, ಅಕ್ಷರ, ಆಧ್ಯಾತ್ಮ ಹಿಂಗ ತ್ರಿವಿಧ ದಾಸೋಹಕ್ಕ ಈ ಮಠ ಪ್ರಸಿದ್ಧಿಯನ್ನು ಪಡೆದದ. ಈ ಮಠ ನಿಸರ್ಗ ಸಹಜ ಗವಿಗಳಿಂದ ನಿರ್ಮಾಣ ಆಗಿರೋದ್ರಿಂದ ಗವಿಮಠ ಅಂತ ಪ್ರಸಿದ್ಧಿ ಪಡಿತು. ಕೊಪ್ಪಳದ ಶ್ರೀ ಗವಿಮಠಕ್ಕ ಇಲ್ಲಿ ತನಕ 18 ಪೀಠಾಧಿಪತಿಗಳಾಗಿದ್ದು ಈ ಮಠದ ಹೆಗ್ಗಳಿಕೆ ಅನ್ನಬಹುದು. ಈ ಮಠದ ಚರಿತ್ರೆ ಶಾಲಿವಾಹನ ಶಿಕೆ 1008ರ ಶಿಲಾಶಾಸನದಿಂದನೇ ತಿಳಿದು ಬರ್ತದೆ. ದಕ್ಷಿಣದ ಕುಂಭಮೇಳ ಅಂತೇಳಿ ಖ್ಯಾತಿಯನ್ನು ಪಡೆದಂತ ಗವಿಮಠದ ಜಾತ್ರೆಗೆ ನಾಡಿನ ಸುತ್ತಮುತ್ತಲಿನ ಲಕ್ಷಾಂತರ ಭಕ್ತರು ಆಗಮಿಸ್ತಾರ. ಕೋಪಣ ನಗರದ ಐತಿಹಾಸಿಕ ಭವ್ಯ ಪರಂಪರೆಯನ್ನ ತಿಳಿಸೋ ಈ ಗವಿಮಠ ಶತಮಾನಗಳಿಂದ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕಾರ್ಯಗಳ ಒಳಗ ತನ್ನನ್ನು ತಾನು ತೊಡಗಿಸಿಕೊಂಡು ಪ್ರಸಿದ್ಧಿಯನ್ನು ಪಡೆದ. ಅದೇ ರೀತಿಯಾಗಿ ಈ ಮಠ ಭಾವೈಕ್ಯತೆ ಮಠನೂ ಅಂತ ಕರೀತಾರೆ. ಹೈದರಾಬಾದ್ ನಿಜಾಮರ ಆಡಳಿತಕ್ಕೊಳಪಟ್ಟಿದ್ದ ಕೊಪ್ಪಳದ ಜಹಗೀರ್ದಾರ್ ಮೀರ್ ಅಲಂ ಬಹದ್ದೂರ್ ಅವರಿಗೆ ಕುಷ್ಠರೋಗ ತಗುಲಿತ್ತು. ಅನೇಕ ರೀತಿಯ ಔಷಧೋಪಚಾರಗಳನ್ನ ಮಾಡಿದ್ರೂ ಸಹಿತ ಆ ರೋಗ ಗುಣಮುಖ ಆಗಿರ್ಲಿಲ್ಲ, ಕಡಿಮೆ ಆಗಿರ್ಲಿಲ್ಲ. ಕೊಪ್ಪಳಕ್ಕೆ ಬಂದ ಸಂದರ್ಭದಾಗ ಗವಿಸಿದ್ದೇಶ್ವರ ಸ್ವಾಮಿಗಳನ್ನ ದರ್ಶನ ಪಡೆದು ಗವಿಮಠದ ಅಂಬಲಿ ಪ್ರಸಾದವನ್ನ ಭಕ್ತಿಯಿಂದ ಸ್ವೀಕಾರ ಮಾಡಿ ಗವಿಸಿದ್ದೇಶ್ವರರು ಹೇಳಿದಂಗ ನಡ್ಕೊಂಡ ಮೀರ್ ಅಲಂ ಬಹದ್ದೂರ್ ಅವರಿಗೆ ಕುಷ್ಠರೋಗ ನಿವಾರಣೆ ಆತು ಅಂತ ಹೇಳ್ತಾರೆ. ತದನಂತರ ಮೀರ್ ಅಲಂ ಬಹದ್ದೂರ್ ಅವರು ಗುರುಕಾರಣಿಕೆಯಾಗಿ ಹಿರೇಬಗನಾಳ ಗ್ರಾಮವನ್ನ ಈ ಮಠಕ್ಕ ದಾನ ಶಾಸನವನ್ನಾಗಿ ನೀಡ್ತಾರಂತ. ಬಡತನ ಮತ್ತು ಶಿಕ್ಷಣಕ್ಕೆ ಕೊರತೆ ಇದ್ದ ಹೈದರಾಬಾದ್ ಕರ್ನಾಟಕದ ಅವತ್ತಿನ ಸಂದರ್ಭದಾಗ ಶ್ರೀಮಠದಿಂದ ಶಿಕ್ಷಣ ಸಂಸ್ಥೆಗಳು ಸ್ಥಾಪನೆ ಆಗ್ತಾವು. ಇಂಥ ಭವ್ಯ ಪರಂಪರೆ ಇರೋ ಕೊಪ್ಪಳ ಗವಿಮಠದ ಕುರಿತಾಗಿ ವಿಶ್ರಾಂತ ಪ್ರಾಧ್ಯಾಪಕರಾದಂತ ಶ್ರೀಯುತ SS ಕಂಬಾಳಿ ಅವರು ಇನ್ನಷ್ಟು ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತಾರ. ನೀವ ಕೇಳ್ರಿ. ಸಂಸ್ಥಾನ ಶ್ರೀ ಗವಿಮಠ ಕೊಪ್ಪಳವು ಸ್ಥಾಪನೆ ಆಗಿದ್ದು 1008ನೇ ಇಸ್ವಿಯಲ್ಲಿ. ಇದರ ಮೂಲ ಸಂಸ್ಥಾಪಕರು ರುದ್ರಮುನಿ ಶಿವಯೋಗಿಗಳು. ಇವರು ಕಾಶಿಯಿಂದ ಬಂದಂಥವರು. ಈ ಪರಂಪರೆಯಲ್ಲಿ ಇವತ್ತಿನ ಗವಿಮಠದಲ್ಲಿ 18 ಮಂದಿ ಮಹಾಪೀಠಾಧೀಶರಾಗಿ ಹೋಗಿದ್ದಾರೆ. ಈಗಿರ್ತಕ್ಕಂಥವರು 18ನೇ ಪೀಠಾಧೀಶರು ಗವಿಸಿದ್ದೇಶ್ವರ ಮಹಾಸನ್ನಿಧಿಯವರು. ಹಿಂದೆ ಆಗಿರ್ತಕ್ಕಂಥವ್ರು 16, 15, 17 ಬರ್ತಾ ಇದೆ. ಈ ಪರಂಪರೆಯಲ್ಲಿ ಸಾಹಿಬನಂತ ಮಹಾಸ್ವಾಮಿಗಳಲ್ಲಿ 11ನೇ ಮಹಾಸ್ವಾಮಿ ಗವಿಸಿದ್ದೇಶ್ವರರು. ವಿರಕ್ತ ಪರಂಪರೆ ಪೀಠ ಬಾಮಿನ ತಪ್ಪಿಕೊಂಡಾರ. ಇದೇನಿಲ್ಲ, ಯಾವ ಮಠ ಶಾಖ ಕಾಶಿ ಮಠಕ್ಕೂ ಈ ಮಠಕ್ಕೂ ಸಂಬಂಧ ಇಲ್ಲವೇ ಇಲ್ಲ. ಇದು ಕಾಶಿಯಿಂದ ಬಂದ ಗುರುಗಳು ಕರೆ, ಆದರೆ ಇದು ವಿರಕ್ತ ಪರಂಪರೆ ಪೀಠ. ಇಲ್ಲಿ ಬಂದಂಥ ಎಲ್ಲ ಸ್ವಾಮಿ ವಿರಕ್ತ ಪೀಠಗಳು, ವಿರಕ್ತ ನಿರಂಜನ ಪೀಠಾಧಿಪತಿಗಳು. ಇಲ್ಲಿರ್ತಕ್ಕಂಥ 16, 17 ಸ್ವಾಮಿಗಳು ಇವರು ಬಹಳಷ್ಟು ದೊಡ್ಡ ಪಂಡಿತರು, ಆರೋಗ್ಯ ಪಂಡಿತರು, ವೈದ್ಯ ವಿಜ್ಞಾನಿಗಳಾಗಿದ್ದರು. ಕುಷ್ಠರೋಗನ ಮೊನ್ನೆ ಈ ನಿಮ್ಮ ನಿರಂತರ ಹೇಳ್ಕೊಂಡ್ರೆ ಮೊನ್ನೆ ಒಬ್ಬರಿಗೆ ಕುಷ್ಠ ತಗಲಿತ್ತು. ಅಂತ ಕುಷ್ಠರೋಗ ನಿರ್ಮಾಣ ಮಾಡಿರ್ತಕ್ಕಂಥ ಹೇಳ್ತಾಳೆ. ಅದು ಹೋಗೋದಿಲ್ಲ. ಯಾಕೆ ಹೋಗ್ತದಂದ್ರೆ ಅದು ಶ್ರದ್ಧೆ ಬೇಕು, ಪೂಜೆ ಬೇಕು, ಔಷಧೋಪಚಾರ ಮಾಡಿದರು. ಎಲ್ಲ ಅಂತ ಹೇಳಿ ಕೇಳೋದಿಲ್ಲ. ಆ ಪ್ರಕಾರ ಇದು ಬಹಳಷ್ಟು ಜಾಗೃತ ಸ್ಥಾನ. ಅನೇಕ ಮಂದಿ ಸ್ವಾಮಿಗಳು ತಮ್ಮ ಲಿಂಗ ಪೂಜೆ ಮುಖಾಂತರವಾಗಿ ಇಲ್ಲಿ ಒಂದು ಜಾಗೃತ ಸ್ಥಾನ ಮಾಡಿದೆ. ಈ ಗವಿಮಠ ಅಂತ ಕೇವಲ ಮಠ ಅಲ್ಲಿದು, ಇದು ಗವಿ ಮಠ. ಗವಿಯೊಳಗೆ ಸಿದ್ದೇಶ್ವರರು ಪೂಜೆ ಮಾಡಿದ್ರಿಂದ ಗವಿಮಠವನ್ನೇ ಹೆಸರಾಯಿತು. ಇದೆಲ್ಲ ಗವಿ, ಇದು ಒಂದೇ ಗವಿ. ಇಲ್ಲಿ ಕೊಪ್ಪಳದಲ್ಲಿ ಮಠ ಎಷ್ಟು ಗವಿ ಇದೆಲ್ಲ. ಒಳಗಿರ್ತಕ್ಕ ಗಂಧರ್ ಗವಿ, ಮ್ಯಾಗಿರ್ತಕ್ಕಂಥ ಗುಡ್ಡ, ಮ್ಯಾಗ ನಿರಂತರ ದೋಣಿಗಳಿವೆ, ನೀರದೆ. ಇಲ್ಲಿ ಮೊದಲೇನಪ್ಪ ಚಿರ್ತ, ಹುಲಿ ಎಲ್ಲ ಇರ್ತಿದ್ದು. ಆ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ರುದ್ರಮುನಿಗಳು ಬಂದರು. ರುದ್ರಮುನಿಗಳು ಬಂದ ನಂತರ ಮಠ ಬೆಳವಣಿಗೆ ಬಂತು. ಈ ಪ್ರಕಾರ ಬರ್ಲಿಕ್ಕಂತ ಇಲ್ಲಿ ಇದೆ. ಇಲ್ಲಿ ಎಡಭಾಗ ಕಾಣ್ತಕ್ಕಂಥ ನೋಡಿ, ಈ ಮಠ ಕಟ್ಟಿದವರು ಹೋಳಿ ಹಂಪೈನವರು, ಮಸ್ಕಿಯ ಹೋಳಿಯ ಹಂಪೈನವರು ಈ ದೇಶ ಮಠವನ್ನು ಕಟ್ಟಿಸ್ಕೊಟ್ರು. ಯಾಕಂದ್ರೆ ಗುರುಗಳಿಗೆ ಲಿಂಗ ಪೂಜೆ ಇದೆಲ್ಲ ಬಟಾಬಲಿ ಇತ್ತು. ಡಬ್ಗೋಳಿ ಮುಳ್ಳು, ಹುಲಿ, ಶಿವಮ, ಚಿರ್ತ ಚಕ್ಕಟ್ಬಿಡ್ತು. ಅದು ಸ್ವಾಮಿ ಅಂದಿರಲಿಲ್ಲ, ಏನೂ ಮಾಡಲಿಲ್ಲ. ಅಂಥ ಸ್ವಾಮಿಗಳಿಗೆ ಮಾಡಿರ್ತಕ್ಕಂಥ ಇದು ನಿರ್ಮಾಣ ಆಯಿತು. ಮುಂದೆ ಬರ್ತಾ ಬೆಳವಾಯಿತು. ಈ ಪುಟ ಪರಂಪರೆ ಸಾಯಿ ಬಂತು. 7ನೇ ಮಹಾಸ್ವಾಮಿಗಳು
ಏಳನೇ ಪದ ಮಂಗಳೂರು ಅರಳೆ ಮಾಡಿದವರು. ಮಂಗಳೂರು ಅರಳೆ ಮಾಡೋ ಸ್ವಾಮಿಗಳವ್ರು ಏನಪ್ಪ ಅಂದ್ರೆ ಎಲ್ಲ ಮಠ ಕಟ್ಸ್ಕೊಟ್ರು, ಪಾಟಣಿಗೆ ಮಾಡ್ತಿದ್ರು, ಕೆರೆ ಕಟ್ತಿದ್ರು, ದವಾಖಾನೆ ಮಾಡಿದ್ರು. ಹೀಗೆ ಮಠ ಅಭಿವೃದ್ಧಿ ಬಂತು, ಭಾಳ ಬೆಳ್ಕೊಂತ ಬಂತು. ಬಂದಂಥ ಸಂದರ್ಭದಲ್ಲಿ ಮತ್ತೆ ಈಗ 16ನೇ ಸ್ವಾಮಿಗಳು 17ನೇ ಸ್ವಾಮಿಗಳು ಎಲ್ಲ ಬಂದರು. 16ನೇ ಸ್ವಾಮಿಗಳು ಮಠಾಂತರ ಮಹಾಸ್ವಾಮಿಗಳು ಚಿಕ್ಕ ಸಂಸ್ಥೆ ಸ್ಥಾಪನೆ ಮಾಡಿದರು. 17 ಸ್ವಾಮಿಗಳು ಬೆಳೆಸುವಂತ ಬಂದರು. ಈಗಿರ್ತಕ್ಕಂಥ ಮಹಾಸ್ವಾಮಿಗಳು ಅನನ್ಯ ಪವಾಡ ಅಂತ ಅನ್ಬೇಕು. ಯಾಕಂದ್ರೆ ಸಂಸ್ಕೃತ ಎಮ್ಮೆ, ಇಂಗ್ಲೀಷ್ ಎಮ್ಮೆ, ಫಿಲಾಸಫಿ ಎಮ್ಮೆ, 3 ಭಾಷೆ ಎಮ್ಮೆ ಪಡ್ತಕ್ಕಂಥ ವ್ಯಕ್ತಿಗಳು ಈಗಿರ್ತಕ್ಕಂಥ ಪೂಜ್ಯ ಬಸವಜ್ಜ ಮಾತು ತಮ್ಮ ಪ್ರವಚನ ಮೂಲಕವಾಗಿ ಜಗತ್ತಿನಾದ್ಯಂತವಾಗಿ ಏನಪ್ಪ ಅಂದ್ರೆ ಪ್ರವಚನ ಮಾಡ್ತಾ ಇದ್ದಾರೆ. ಯಾಕೆ ಪ್ರವಚನ? ಅದು ದೊಡ್ಡಗಲ್ಲ, ಜನರ ಮನಸ್ಸನ್ನು ತಿದ್ದಬೇಕು, ಧಾರ್ಮಿಕ ವ್ಯಕ್ತಿಗಳನ್ನ ಮಾಡಬೇಕು, ಸಮಾಜ ತಿದ್ದಬೇಕು, ಸಮಾಜಗಳು ಸಂದೇಶ ಕೊಡಬೇಕು ದೃಷ್ಟಿಯಿಂದ ಮಾಡ್ತಾ ಹೊರತಾಗಿ ಬೇರೆ ಇಲ್ಲ. ಈ ರೀತಿಯಾಗಿ ಈಗ ಮಠದ ಆಸ್ತಿ ಇಲ್ಲ, ಮೊದಲೇ ಆಸ್ತಿ ಭಾಳ ಇತ್ತು. ಸರ್ಕಾರ ಟೆನೆಂಟ್ ಆಕ್ಟ್ ಬಂದ ಮೇಲೆ ಎಲ್ಲ ಆಸ್ತಿ ಹೋಗಿಬಿಡ್ತು. ಇವತ್ತು ಮಠಕ್ಕೆ ಆಸ್ತಿ ಭಕ್ತರೇ ಮಠದ ಆಸ್ತಿ, ಭಕ್ತರ ಮಠದ ಆಸ್ತಿ ಮೇಲೆ ಮಠ ನಿಂತಿದೆ. ಕೊಡ್ತಕ್ಕಂಥ ಕಾಣಿಕೆ ಮುಖಾಂತರ, ದಾನ ಧರ್ಮ ಮುಖಾಂತರ ಮಠ ನಡೀತಾ ಇದೆ, ದಾಸ ನಡ್ತಾ ಇದೆ. ಇದು ಬೇರೆ ಉತ್ಪನ್ನ ಏನೇ ಇಲ್ಲ. ಯಾರು ಮಠ ಭಕ್ತರು ಬರ್ತಾರೋ ಸರಿದಿ ನಡ್ಕೊಂತಾರೋ ಕೊಡ್ತಾರೋ ಆ ಪ್ರಕಾರ ಮಠ ನಡೆದ ಹೊರತಾಗಿ ಇವತ್ತು ದಿವಸ ಬೇರೆ ಆಸ್ತಿ ಬಗ್ಗೆ ಏನೇ ಇಲ್ಲ. ಇದಕ್ಕೆ ಈ ಸಂಸ್ಥೆ ಇವತ್ತು 25-30 ಸಂಸ್ಥೆಯನ್ನು ಒಳಗೊಂಡು ಆರ್ಟ್ಸ್ ಕಾಲೇಜು, ಸೈನ್ಸು, ಕಾಮರ್ಸು, MA, MCom, BA, B.Ed, TCS, ಈಗ ಅನೇಕ ಮೆಡಿಕಲ್ ಕಾಲೇಜು, ಆಮೇಲೆ PG ಸೆಂಟರ್, ವುಮೆನ್ಸ್ ಸೆಂಟರ್, LDD ಸೆಂಟರ್, ಅದು ಇಷ್ಟೆಲ್ಲ ಸಂಸ್ಥೆ ಬಯಸ್ತಾರೆ. ಮತ್ತು ಇತ್ತಿತ್ತಲ ಏನಪ್ಪ ಅಂದ್ರೆ ಮತ್ತು ಇಲ್ಲಿ ಕೊಪ್ಪಳ ಬಗ್ಗೆ ಇರ್ತಕ್ಕಂಥ ಗ್ರಾಮ ಕಾಟಗಂಬ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಕೇವಲ ಹೆಣ್ಣು ಮಕ್ಕಳಿಗಾಗಿ, ಬಡಮ ಹೆಣ್ಣು ಮಕ್ಕಳಿಗಾಗಿ ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡಿದ್ದಾರೆ. 60 ಕೋಟಿ ಅದು ಒಂದು ಪ್ರಾರಂಭ ಆಗ್ತಾ ಇದೆ. ನೆಕ್ಸ್ಟ್ ಜೂನಲ್ಲಿ ಆರಂಭ ಆಗ್ಬೋದು. ಎಲ್ಲ ಫ್ರೀಯಾಗಿ ಪುಕ್ಕಟಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಆದರೆ ಅವರು ಬಡವರು ಇರಬೇಕು, ಓದಕ್ಕೆ ಮನ ಬರಬೇಕು. ಯಾಕಂದ್ರೆ ಅಜ್ಜರು ಹೇಳ್ತಾರೆ, ನಾನು ಒಬ್ಬ ಶಾಲೆ ಕಲಿತ ಸಾಕಾಗೋದಿಲ್ಲ, ನಾನೊಬ್ಬ MA ಸಾಕೋಲ್ಲ. ಇಡೀ ಸಮಾಜಕ್ಕೆ ಜಗತ್ತು ಶಿಕ್ಷಣವಂತರ ಆಗ್ಬೇಕು. ಮನುಷ್ಯನಿಗೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ಊಟ ಮಾಡೋ ಒಳ್ಳೆ ಸಾಕಂತೀರಿ. ಆದರೆ ಜ್ಞಾನ ಕೊಟ್ಟರೆ, ಶಿಕ್ಷಣ ಕೊಟ್ಟರೆ ಸರ್ವಾಂಗೀಣ ಉನ್ನತಿ, ಶಿಕ್ಷಣ ಮುಖಾಂತರ ಸರ್ವಾಂಗೀಣ ಉನ್ನತಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಶಿಕ್ಷಣವನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಸಂಸ್ಥೆ ಯಾವುದನ್ನು ಮಠ ಭವಿಷ್ಯದ ಮಠವಾಗಿದೆ. ಇಂಥ ಮಠವನ್ನು ಪಡೆಯುವಂಥ ನಾವು ಧನ್ಯರು. 5ನೇ ತಾರೀಕಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಜಾತ್ರೆ ನೋಡಿ ಕಣ್ತುಂಬಿಕೊಳ್ಳಬೇಕು. ಜಾತ್ರೆ ಬರ್ತಕ್ಕಂಥ ಎಲ್ಲ ಸಮಾಜ ನೋಡಬೇಕು, ಪ್ರಸಾದವನ್ನು ನೋಡಬೇಕು. ಸರ್, ಒಂದು ಮಾತನ್ನೇ ನಿಮ್ಗೆ ಹೇಳ್ತಾ ಇದ್ದೇನೆ, ಯಾರಾದರೂ ದೇವ್ರದ ಮನೆ ಒಬ್ಬ ವ್ಯಕ್ತಿ ಬಂದರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಲಕ್ಷ ಜನರು ಬಂದಪ್ಪ, ಲಕ್ಷ ಜನರಿಗೆ ಮೈಸೂರು ಪಾಕು, ಬುಂದೆ ಉಂಡಿ, ಮಿರ್ಚಿ ಕೊಡ್ಲಿಕ್ಕೆ ಅಂತ ಕೊಡ್ತಕ್ಕ ವ್ಯವಸ್ಥೆ ಇದೆ. ಹಾಸ್ಕೊಳ್ಳಿಕ್ಕೆ ಹೊಚ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥ. ಸರ್, ಊಟ ಮಾಡಿದ್ಮೇಲೆ ನೀವೇನು ಕೊಡ್ತೀರಿ? ಪಾನ್ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ, ಬೀರು ಕೊಡೋಗಲ್ಲ, ಮನೆಗೆ ಕೊಡೋಗಲ್ಲ, ಅಡಿಕೆ ಕೊಡೋ ಅಂಥದ್ದು ಪದ. ಯಾಕಂದ್ರೆ ಎಲ್ಲ ಭಕ್ತರಿಗೆ ಕೊಡ್ತಕ್ಕಂಥದ್ದು ಶ್ರದ್ಧಾ. ಸರ್, ಕೇವಲ ಆಹಾರ ಕೊಡಲ್ಲ, ಸೇವೆ ಮಾಡ್ಲಿಕ್ಕೆ ಜಗಾಡ್ತಾರೆ. ನನಗೆ ಸೇವೆ ಕೊಡೋದು ಕೇಳ್ತಾರೆ, ನನಗೆ ಕಸ ಹೊಡ್ಲಿಕ್ಕೆ ಕೊಡೋದು ಕೇಳ್ತಾರೆ. ದೊಡ್ಡ ಅಗರ್ಭ ಶ್ರೀಮಂತರು ಇಲ್ಲಿ ಬಂದು ಉಳ್ಳಾಗಡ್ಡಿ ಹಚ್ತಾರ, ಮುಳುಗಾಯಿ ಹಚ್ತಾರ, ಕಸ ಹೊಡಿದು. ಯಾಕಂದ್ರೆ ಅಷ್ಟು ಶ್ರದ್ಧಾ ಇಲ್ಲಿ. ಸ್ವತಃ ವಾಲಂಟಿಯರ್ ತಾವು ಮಾಡ್ತಾರೆ, ತಾವೇ ಪಟ್ಟಿ ಹಾಕೊಂತಾರೆ. ಅದು ಕೊಡೋನಾಗಿಲ್ಲ ಕಮ್ಮಿ. ಯಾಕೆ ಶ್ರದ್ಧಾ ಇದೆ. ನಾಡಿನ ಎಲ್ಲ ಭಕ್ತರು ಏನಪ್ಪ ಅಂದ್ರೆ ಅಷ್ಟೊಂದು ಕೌಶಲ್ಯದ ಮೇಲೆ ಭಕ್ತ ಇದೆ, ಶ್ರದ್ಧೆ ಇದೆ. ಆ ಕಾರಣಕ್ಕಾಗಿಯೇ ಇವತ್ತು ಮಠ ಭಾಳ ಉಜ್ವಲವಾಗಿ ಬೆಳ್ತಾ ಇದೆ. 15 ದಿನಗಳ ಕಾಲ ಈ ಭಾಗದಾಗ ಯಾರೂ ಭಾವಿಷ್ಯ ನನ್ನ ದೇವಳಕ್ಕೆ ಮಟ್ಟಿಗೆ ಒಲಿ ಹತ್ತಿರಲ್ಲ ಗೊತ್ತಿಲ್ಲ. ಒಟ್ಟಪ್ಪ ಇಲ್ಲಿ ದಿನ ಒಂದು ಕರ್ಚಿಕಾಯಿ, ಸುಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ, ರೊಟ್ಟಿ, ಚಪಾತಿ, ಬೂಂದಿ, ಬೇಸನ್ನು, ಲಾಡು ಎಲ್ಲ ಅನೇಕ ನೋಡ್ರಿ. ಹೇಳ್ಬೇಕಂದ್ರೆ ಅಂತ ಅಂದ್ರೆ ವೈವಿಧ್ಯವಾಗಿರೋ ಪ್ರಸಾದ. ಅದನ್ನ ಕಣ್ತು ನೋಡ್ಬೇಕು ನೀವು. ಮೊನ್ನೆ ನಿನ್ನ ಶೇಂಗಾ ಹೋಳಿಗೆ ಕೊಟ್ಟಾರ, 40 ಲಕ್ಷ ಶೇಂಗಾ ನೋಡ್ಬೇಕಂದ್ರೆ ನೋಡೋಕೆ ಊಟ ಮಾಡೋದು ಬೇಡ ನೀವು. ಅಷ್ಟು ನೋಡಿದ್ರೆ ಬೂಂದೆ ಉಂಡಿ ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಶ್ರದ್ಧಾ, ಕೌಶಲ್ಯ ಮೇಲೆ ಇರ್ತಕ್ಕಂಥ ಶ್ರದ್ಧೆ. ಆ ಕಾರಣಕ್ಕಾಗೇ ಮಠ ಬೆಳೀತಾ ಇದೆ, ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇದು ಜಾತ್ರೆನ ನೋಡಿ ಕಣ್ತುಂಬಿಕೊಳ್ಳೋಣ, ಮನುಷ್ಯನ ಬದುಕನ್ನು ಪಾಲನೆ ಮಾಡಿಕೊಳ್ಳೋಣ ಆ ಮಾತನ್ನು ಹೇಳುತ್ತಾ, ಮೇಘಾಲಯದ ರಾಜ್ಯಪಾಲ ಬರ್ತಾ ಇದ್ದಾರೆ. ಮೇಘಾಲಯ ರಾಜ್ಯಪಾಲ ಯಾರಪ್ಪ? ಶಿವಶಂಕರ್ ಯಾರೇ ಅಲ್ಲ ಅವರು. ಇದೇ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬಿನ್ನಾ ಗ್ರಾಮದವರು, ಇಲ್ಲೇ ಓದಿದವರು, ಇದೇ ಭಾಗದವರು. ಅಂಥ ವ್ಯಕ್ತಿ ಅಪ್ಪ ಅಂದ್ರೆ ಮೊದಲ ರಾಜ್ಯಪಾಲ ಮಠಕ್ಕೆ ಬಂದರು. ರಾಜ್ಯಪಾಲದಿಂದ ಹಮ್ಮೊಬ್ಬ ಇರಲಿಲ್ಲ, ಬಂದು ಗೋಚರ ದರ್ಶನ ಮಾಡಿಕೊಂಡ್ರು, ನಮಸ್ಕಾರ ಮಾಡಿದ್ರು, ದೇವ್ರಿಗೆ ಕಾಣಿಕೆ ಕೊಟ್ಟರು. ಅಂಥ ಒಂದು ಶ್ರದ್ಧೆ ಇರ್ತಕ್ಕಂಥ ರಾಜ್ಯಪಾಲ ಆಗೀನಿ, ಮೈಸೂರಿನಾಗ ಅದೀನಿ, MLA ಆಗೀನಿ, MP ಹಮ್ಮೊಬ್ಬ ಇರಲಿಲ್ಲ. ಅಂಥ MA MP ಇರಲಿಲ್ಲ. ಅಂಥ ಹಮ್ಮೊಬ್ಬ ಬಿಟ್ಟು ಶ್ರದ್ಧೆಯಿಂದ ಗೋಚರ ನಡ್ಕೊಂಡ್ರು ಇವತ್ತು ರಾಜ್ಯಪಾಲ ಆಗಿದ್ದಾರೆ. ಅಂಥ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮ ನೋಡಿ ನಾವು ನೀವು ಪಾವನ ಆಗೋಣ ಮಾತನ್ನು ಹೇಳ್ತಾ ನನ್ನ ಮಾತು ವಿರಾಮ ಪಡ್ತೀನಿ. ಧನ್ಯವಾದ, ನಮಸ್ಕಾರ, ವಂದನೆಗಳು.